ಹಾಯ್ ಹೆಲೋ ಸೃಷ್ಟಿಲೋಕ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಭೀಮನ ಅಮಾವಾಸ್ಯೆ ಪೂಜೆ ಮತ್ತು ಅಮಾವಾಸ್ಯೆ ಯಾವಾಗ ಆರಂಭ, ನಾವು ಭೀಮನ ಅಮಾವಾಸ್ಯೆ ವ್ರತವನ್ನು ಯಾವೊಂದು ಸಮಯದಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದನ್ನು ನಾನಿಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮತ್ತು ಯಾರೆಲ್ಲ ಈ ಒಂದು ವ್ರತವನ್ನು ಮಾಡಬೇಕು ಅನ್ನೋದನ್ನು ಕೂಡ ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ. ಈ ಒಂದು ವ್ರತವನ್ನು ಮಾಡಿದ್ದೇ ಆದರೆ ನೀವು ದಾಂಪತ್ಯದಲ್ಲಿ ಎಂಥದ್ದೇ ಒಂದು ಸಮಸ್ಯೆ ಇದ್ದರೂ ಕೂಡ ನಿಮಗೆ ದಾಂಪತ್ಯದಲ್ಲಿ ಒಂದು ಒಳ್ಳೆಯ ಒಂದು ಬಾಂಧವ್ಯ ಅನ್ನುವಂಥದ್ದು ಬೆಳೆಯುತ್ತೆ ಅಂತಲೇ ಹೇಳಬಹುದು. ಸಣ್ಣ ಪುಟ್ಟ ಮನಸ್ತಾಪಗಳು ಕಲಹಗಳಿದ್ರೂ ಕೂಡ ಈ ಒಂದು ವ್ರತವನ್ನು ಮಾಡೋದ್ರಿಂದ ನಿಮ್ಮದು ಅದೆಲ್ಲ ದೂರವಾಗುತ್ತೆ ಅಂತಲೇ ಹೇಳಬಹುದು. ಮೊದಲಿಗೆ ನಾವು ಯಾವ ಒಂದು ದೇವರ ಆರಾಧನೆಯನ್ನು ಮಾಡ್ತೀವಿ ಅಂತನ್ನೋದಾದರೆ, ಈ ಒಂದು ವ್ರತದಲ್ಲಿ ನಾವು ಪಾರ್ವತಿ ಪರಮೇಶ್ವರರನ್ನು ಪೂಜೆಯನ್ನು ಮಾಡ್ತೀವಿ. ಹಾಗಾಗಿ ಈ ಒಂದು ಪರಮೇಶ್ವರರ ನಿಮ್ಮ ಮನೆಯಲ್ಲಿ ಈ ವ್ರತ ಮಾಡೋದಕ್ಕೆ ಪೂಜೆ ಫೋಟೋ ಇದ್ರೂ ತುಂಬ ಒಳ್ಳೆಯದು. ಫೋಟೋ ಇಲ್ಲ ಅಂತಂದರೆ ನೀವು 2 ದೀಪಗಳನ್ನು ಸಿದ್ಧತೆಯನ್ನು ಮಾಡ್ಕೊಳ್ಬೇಕಾಗುತ್ತೆ. 2 ದೀಪಗಳು. ಮತ್ತು ನೀವು ಅವತ್ತಿನ ದಿವಸ ಯಾವ ದಿವಸ ಬಂದಿದೆಯಪ್ಪ ಅಂತಂದರೆ ಆಗಸ್ಟ್ 4ನೇ ತಾರೀಕು ಭಾನುವಾರ ಬಂದಿರುವಂಥದ್ದು. ಈ ವರ್ಷ 2024ರಲ್ಲಿ ನಮಗೆ ಭಾನುವಾರ ಬಂದಿದೆ. ಅವತ್ತಿನ ದಿವಸ ನೀವು ಮಧ್ಯಾಹ್ನ 4:30 ಆ ಒಂದು ಅಮಾವಾಸ್ಯೆ ತಿಥಿ ಅನ್ನುವಂಥದ್ದು ಮುಕ್ತಾಯಗೊಳ್ಳುತ್ತೆ. ಹಾಗಾಗಿ ನೀವು ಭಾನುವಾರ ದಿವಸ ಬೆಳಿಗ್ಗೆನೇ ಪೂಜೆಯನ್ನು ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ನೀವು ಸಂಜೆ ಮಾಡಿಕೊಂಡ್ರೆ ಆ ತಿಥಿ ಮುಗಿದು ಹೋದ್ಮೇಲೆ ನಾವು ಯಾವುದೇ ಒಂದು ಪೂಜೆಯನ್ನು ಮಾಡಿದ್ರೂ ಸಹ ನಮಗೆ ಪ್ರತಿಫಲ ಅನ್ನೋವಂಥದ್ದು ಸಿಗೋದಿಲ್ಲ. ಹಾಗಾಗಿ ನೀವು ಆದಷ್ಟು ಈ ಒಂದು ಪೂಜೆಯನ್ನು ನೀವು ಬೆಳಿಗ್ಗೆನೇ ಪೂಜೆಯನ್ನು ಮಾಡ್ಕೊಳ್ಳಿ. ಹಾಗಾಗಿ ಇದಕ್ಕೆ ನಿಮಗೆ ಏನೆಲ್ಲ ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ. ಮೊದಲಿಗೆ ನೀವು ದೀಪವನ್ನು ಸಿದ್ಧತೆಯನ್ನು ಮಾಡ್ಕೊಳ್ಬೋದು. ನಿಮ್ಮ ಮನೆಯಲ್ಲಿ ದೇವರ ಮನೆಯಲ್ಲಿ ಜಾಗ ಇದೆ ಅಂತಂದರೆ ಅಲ್ಲೇ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಒಂದು ಮನೆಯನ್ನು ಹಾಕ್ಕೊಳ್ಳಿ. ಮನೆಗೆ ನೀವು ಸ್ವಲ್ಪ ನೀರನ್ನು ಚಿಮುಕಿಸಿ ಸ್ವಲ್ಪ ಅರಿಶಿಣದಿಂದ ಕೆಳಗಡೆ ನೀವು ರಂಗೋಲಿಯನ್ನು ಹಾಕ್ಕೊಳ್ಬೇಕಾಗತ್ತೆ. ತದನಂತರದಲ್ಲಿ ಅದರ ಮೇಲೆ ನೀವು ದೀಪವನ್ನು ಇಡಬೇಕು. ಯಾವುದೇ ಕಾರಣಕ್ಕೂ ನೆಲದ ಮೇಲೆ ದೀಪಗಳನ್ನು ಇಡೋದಕ್ಕೆ ಹೋಗಬೇಡಿ. ಇದಕ್ಕೆ ಒಂದು ಪೀಠವನ್ನು ಸಿದ್ಧತೆಯನ್ನು ಮಾಡ್ಕೊಳ್ಬೇಕು. ಪೀಠಕ್ಕೆ ಅರಿಶಿನ ಕುಂಕುಮವನ್ನು ಹಚ್ಚಿ ಆಮೇಲೆ ರಂಗೋಲಿಯನ್ನು ಹಾಕಿ ಅದರ ಮೇಲೆ ನೀವು ದೀಪಗಳನ್ನು ಇಡಬೇಕು. ಅದಕ್ಕೆ ಅರಿಶಿನ ಕುಂಕುಮ, ಗೆಜ್ಜೆ ವಸ್ತ್ರ, ಹೂವು ಮತ್ತು ನೀವು ದೀಪಕ್ಕೆ ಎಣ್ಣೆ ಅಥವಾ ತುಪ್ಪವನ್ನು ಸಹ ನೀವು ಬಳಸ್ಕೊಳ್ಬಹುದು. ಮತ್ತು ನೀವು ಇಲ್ಲಿ ಇದಕ್ಕೆ ವಿಶೇಷವಾಗಿ ನೀವು ಬಿಲ್ಪತ್ರೆಯನ್ನು ಸಹ ನೀವು ಇರಿಸಬೇಕಾಗುತ್ತೆ. ನಿಮಗೆ ಯಥಾಶಕ್ತಿ ಫಲತಾಂಬೂಲವನ್ನು ಇಡಬೇಕು. ಹಣ್ಣು ಕಾಯಿ ನೀವು ನಿಮ್ಮ ಮನೆಯಲ್ಲಿ ನೀವು ಕೋಸಂಬರಿ ಆಗಿರಬಹುದು, ಏನು ನಿಮ್ಮ ಮನೆಯಲ್ಲಿ ಏನಾದರೂ ಒಂದು ಸಿಹಿ ತಿಂಡಿಯನ್ನು ಮಾಡಿ ನೀವು ಈ ಒಂದು ಮೊದಲಿಗೆ ನೀವು ಇಲ್ಲ ನಿಮ್ಮ ಮನೇಲಿ ಏನು ನಿಮ್ಮ ಕೈಯಲ್ಲಿ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತಂದರೆ ನೀವು ಹಸೆ ಹಾಲನ್ನು ಸಹ ನೀವು ಇಡಬಹುದು. ಇಟ್ಟು ನೀವು ಒಂದು ಅವತ್ತಿನ ದಿವಸ ಯಾರು ವ್ರತವನ್ನು ಮಾಡ್ತೀರೋ ಅವರು ಖಂಡಿತವಾಗ್ಲೂ ಉಪವಾಸ ಇದ್ದು ಇದನ್ನು ಆಚರಣೆಯನ್ನು ಮಾಡೋದು ತುಂಬ ಒಳ್ಳೆಯದು. ಈ ವ್ರತವನ್ನು ಯಾರೆಲ್ಲ ಮಾಡಬೇಕು ಅಂತನ್ನೋದಾದರೆ ಮದುವೆ ಆಗಿರೋ ಹೆಣ್ಮಕ್ಳಾಗಿರ್ಬೋದು, ಮದುವೆ ಆಗಿರೋರು ಮಾಡಲೇಬೇಕು, ಮದುವೆ ಆಗದೇ ಇರೋವಂಥವ್ರು ಕೂಡ ಮಾಡಬಹುದು. ಮದುವೆ ಆಗಿರೋವಂಥವ್ರು ತಮ್ಮ ಗಂಡನ ಆಯುಷ್ಯು ಮತ್ತು ಅವರ ಶ್ರೇಯಸ್ಸಿಗೋಸ್ಕರ ಈ ವ್ರತವನ್ನು ಮಾಡ್ತಾರೆ. ಮದುವೆ ಆಗದೇ ಇರೋವಂಥ ಹೆಣ್ಮಕ್ಳು ಅವರಿಗೆ ಒಳ್ಳೆ ಗಂಡ ಸಿಗಲಿ ಅನ್ನೋದಕ್ಕೋಸ್ಕರ ಈ ವ್ರತವನ್ನು ಮಾಡ್ತಾರೆ. ಇಬ್ಬರು ಕೂಡ ಸೇಮ್ ಆಗಿಯೇ ನೀವು ಮಾಡಬೇಕಾಗತ್ತೆ. ಮತ್ತು ನಿಮ್ಮ ಅವತ್ತಿನ ದಿವಸ ನೀವು ನಿಮ್ಮ ಒಂದು ಗಂಡಂದರಿಗೆ ಪಾದಕ್ಕೆ ಪೂಜೆಯನ್ನು ಮಾಡಬೇಕಾಗತ್ತೆ. ಅವತ್ತಿನ ದಿವಸ ಎಣ್ಣೆ ಸ್ನಾನವನ್ನು ಮಾಡಿಕೊಂಡು ನೀವು ನಿಮ್ಮ ಮನೆಯವರ ಪಾದ ಪೂಜೆಯನ್ನು ಮಾಡ್ಕೊಳ್ಬೇಕು. ಪಾದಕ್ಕೆ ಫಸ್ಟು ಒಂದು ತಟ್ಟೆಯನ್ನು ತೆಗೆದುಕೊಳ್ಳಿ. ಅವರನ್ನು ಒಂದು ಚೇರ್ ಮೇಲೆ ಆಗಿರಬಹುದು, ಚೇರ್ ಮೇಲೆ ಕೂರಿಸ್ಕೊಂಡು ನೀವು ಅವರ ಪಾದಕ್ಕೆ ನೀರನ್ನು ಹಾಕಬೇಕು. ಅರಿಶಿನ ಕುಂಕುಮ ಹೂವನ್ನು ಇಟ್ಟು ಅಗರಬತ್ತಿಯನ್ನು ಬೆಳಗಬೇಕಾಗುತ್ತೆ. ಬೆಳಗಿ ತದನಂತರದಲ್ಲಿ ನಿಮ್ಮ ಮನೆಯವರ ಕೈಗೆ ನೀವು ಅಕ್ಷತೆಯನ್ನು ಕೊಟ್ಟು ಪಾದಕ್ಕೆ ನಮಸ್ಕಾರವನ್ನು ಮಾಡ್ಕೊಳ್ಬೇಕಾಗತ್ತೆ. ನೀವು ವ್ರತ ನಿಮ್ಮದು ಅವತ್ತಿಂದು ಕಂಪ್ಲೀಟ್ ಅಂತ ಆಗುತ್ತೆ. ಮೊದಲಿಗೆ ದೇವರ ಆರಾಧನೆಯನ್ನು ಮಾಡಿ ತದನಂತರದಲ್ಲಿ ನಿಮ್ಮ ಮನೆಯವರ ಪಾದ ಪೂಜೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ಆವಾಗ ನಿಮ್ಮದು ಪೂಜೆ ಅನ್ನುವಂಥದ್ದು ಸಂಪೂರ್ಣ ಆಗುತ್ತೆ. ಇನ್ನೇನು ನೀವು ಪೂಜಾ ವಿಸರ್ಜನೆ ಸಮಯ ಅಂತ ಬರೋದಾದರೆ ಸಾಯಂಕಾಲ ಒಂದು 9 ಗಂಟೆ ಒಳಗಡೆಗೆ ರಾಹುಕಾಲ ಗುಳುಕಾಲವನ್ನು ನೋಡಿಕೊಂಡು ನೀವು ವಿಸರ್ಜನೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ವಿಸರ್ಜನೆಗೆ ಮುಂಚೆ ನೀವು ಕೆಂಪಾರತಿಯನ್ನು ಮಾಡಿಬಿಟ್ಟು ಈ ಪೂಜೆಯನ್ನು ನೀವು ವಿಸರ್ಜನೆಯನ್ನು ಮಾಡಬೇಕಾಗುತ್ತೆ. ಮತ್ತು ನೋಡಿ, ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಾನ ಡೌಟ್ಸ್ಗಳಿದ್ರೆ ಏನಾನ ಇದ್ದರೆ ಖಂಡಿತವಾಗ್ಲೂ ನೀವು ಕಮೆಂಟಲ್ಲಿ ಬರೆದು ತಿಳಿಸಬಹುದು.
ಮತ್ತು ನೆಕ್ಸ್ಟ್ ವೀಡಿಯೋಗಾಗಿ ನಮ್ಮ ಸೃಷ್ಟಿಲೋಕ ಚಾನಲ್ನ ಖಂಡಿತವಾಗಲೂ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟೊತ್ತು ನಾನು ವೀಡಿಯೋ ನೋಡಿರೋಂಥ ಎಲ್ಲ ನನ್ನ ಸ್ನೇಹಿತರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.